ಕುಂಭರಾಶಿಯವರೇ, ಭಗವಂತನು ಪ್ರತಿಯೊಬ್ಬರನ್ನು ವಜ್ರದಂತೆ ಸೃಷ್ಟಿಸಿದ್ದಾನೆ. ಆದರೆ ನಯಗೊಳಿಸುವ ಕಷ್ಟವನ್ನು ಅನುಭವಿಸುವವನು ಮಾತ್ರ ಹೊಳೆಯುತ್ತಾನೆ. ಒಳ್ಳೆಯ ಜನರನ್ನು ಭಗವಂತನು ತುಂಬ ಪರೀಕ್ಷಿಸುತ್ತಾನೆ, ಆದರೆ ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಮತ್ತು ಕೆಟ್ಟ ಜನರಿಗೆ ಭಗವಂತನು ಎಲ್ಲವನ್ನು ಕೊಡುತ್ತಾನೆ, ಆದರೆ ಅವರ ಜೊತೆ ಎಂದಿಗೂ ಇರುವುದಿಲ್ಲ. ಆದ್ದರಿಂದ ಭಗವಂತನ ಸಹಾಯ ಬೇಕಾದರೆ ಒಳ್ಳೆಯ ಕರ್ಮ ಮಾಡಿ. ಹೌದು, ನಮಸ್ಕಾರ ನನ್ನ ಪ್ರೀತಿಯ ಗೆಳೆಯರೇ. ಜೈ ಮಾತಾದಿ, ರಾಧೆ, ಜೈ ಶ್ರೀಕೃಷ್ಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ. ಕುಂಭರಾಶಿಯವರೇ, ಸ್ನೇಹಿತರೆ, ಈಗ ನೀವು ಸಿಹಿ ಹಂಚಲು ಸಿದ್ಧರಾಗಿರಿ. ಏಕೆಂದರೆ ಸ್ನೇಹಿತರೆ, ಭಗವಂತ ಶನಿ ಮಹಾರಾಜ್ ಅವರ ಆಶೀರ್ವಾದದಿಂದ ಈಗ ನಿಮಗೆ ಸಂಪೂರ್ಣ 100 ಕಿಲೋ ಸಿಹಿ ಹಂಚಬೇಕಾಗುತ್ತದೆ. ಅದು ಕೂಡ ಎಲ್ಲರ ಮನೆಗೆ ಹೋಗಿ. ಏಕೆಂದರೆ ಸ್ನೇಹಿತರೆ, ಇಂದು ಸಂಜೆ 6 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ತುಂಬ ಒಳ್ಳೆಯ ಸುದ್ದಿ ಬರಲಿದೆ. ಹೌದು ಸ್ನೇಹಿತರೆ, ಒಳ್ಳೆಯ ಸುದ್ದಿ ಇಷ್ಟು ದೊಡ್ಡದಾಗಿದೆ, ಎಲ್ಲರ ಬಾಯಿಯನ್ನು ಸಿಹಿ ಮಾಡಬೇಕಾಗುತ್ತದೆ ಮತ್ತು ನೀವು ಸಂತೋಷದಿಂದ ಕುಣಿದು ಹಾರಾಡುತ್ತೀರಿ. ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳುತ್ತಿದ್ದೀರಿ. ಕಲಿಯುಗವು ಪಾಪಗಳ ಯುಗವಾಗಿದೆ, ದುಃಖಗಳ ಯುಗವಾಗಿದೆ. ಇಲ್ಲಿ ಜನರು ಒಬ್ಬರಿಗೊಬ್ಬರು ಮೋಸ ಮಾಡುತ್ತಾರೆ, ಆಸೆಗೆ ಒಳಗಾಗಿ ಸಂಬಂಧಗಳನ್ನು ಮುರಿಯುತ್ತಾರೆ. ಆದರೆ ಇಂದು ಆಗಲಿರುವುದು ಕಲಿಯುಗದಲ್ಲಿ ಮೊದಲ ಬಾರಿಗೆ ಆಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಇದು ಕಲಿಯುಗದ ಅತಿ ದೊಡ್ಡ ಪವಾಡವಾಗಲಿದೆ. ಅಂತಹ ಪವಾಡವನ್ನು ನೋಡಿ ಪ್ರತಿಯೊಬ್ಬರೂ ಆಶ್ಚರ್ಯಪಡುತ್ತಾರೆ. ಇದು ಭಗವಂತನ ನೇರ ಸಂದೇಶ. ಈಗ ನನ್ನ ಮಕ್ಕಳು ಇನ್ನೂ ದುಃಖ ಅನುಭವಿಸುವ ಅಗತ್ಯವಿಲ್ಲ, ಏಕೆಂದರೆ ಅವರು ತಮ್ಮ ಜೀವನದಲ್ಲಿ ತುಂಬ ದುಃಖ ಅನುಭವಿಸಿದ್ದಾರೆ. ಈಗ ಅವರ ಜೀವನದಲ್ಲಿ ಕೇವಲ ಸುಖ, ಸಮೃದ್ಧಿ ಮತ್ತು ಯಶಸ್ಸು ಮಾತ್ರ ಬರುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಜಾತಕ ಬೇರೆ ಬೇರೆಯಾಗಿರುತ್ತದೆ. ಯಾರದಾದರೂ ಗ್ರಹಗಳು ಕೆಟ್ಟದಾಗಿರುತ್ತವೆಯೇ, ಆಗ ಅವರು ತೊಂದರೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಯಾರದ್ದಾದರೂ ಹಣ ಸಿಕ್ಕಿ ಹಾಕಿಕೊಳ್ಳುತ್ತದೆ, ಆಗ ಯಾರದ್ದಾದರೂ ಮದುವೆ ನಿಲ್ಲುತ್ತದೆ. ಯಾರಾದರೂ ರೋಗದಿಂದ ಬಳಲುತ್ತಿದ್ದಾರೆ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ಬರುವ ಸಮಯದಲ್ಲಿ ಪ್ರತಿಯೊಬ್ಬರ ಜಾತಕದಲ್ಲಿ ಮೊದಲು ಎಂದು ಆಗದಂತಹ ಬದಲಾವಣೆಯಾಗುತ್ತದೆ. ಶನಿಯ ಪ್ರಭಾವ ಈಗ ನಿಮಗೆ ಕಷ್ಟ ಕೊಡುವುದಿಲ್ಲ. ರಾಹುಕೇತುಗಳ ಅಡೆತಡೆಗಳು ಈಗ ನಿಮ್ಮನ್ನು ತಡೆಯುವುದಿಲ್ಲ. ಮಂಗಳನು ಈಗ ಕೋಪವಲ್ಲ, ಬದಲಿಗೆ ಶಕ್ತಿ ಮತ್ತು ಧೈರ್ಯವನ್ನು ಕೊಡುತ್ತಾನೆ. ಗುರು ನಿಮಗೆ ಜ್ಞಾನ ಮತ್ತು ಗೌರವ ಕೊಡುತ್ತಾನೆ. ಮತ್ತು ಅತಿದೊಡ್ಡ ವಿಷಯವೆಂದರೆ ಧನದ ದೇವತೆ ಮಾತಾರಾಣಿ ಲಕ್ಷ್ಮೀಜಿ ನಿಮ್ಮ ಮನೆಗೆ ಪ್ರವೇಶ ಮಾಡಲಿದ್ದಾರೆ. ಸ್ನೇಹಿತರೆ, ಸ್ವಲ್ಪ ಯೋಚಿಸಿ. ಎಲ್ಲ ಕಷ್ಟಗಳು ಮುಗಿದು ಹೋದಾಗ, ಎಲ್ಲ ಸಂಕಟಗಳು ನಿವಾರಣೆಯಾದಾಗ, ಎಲ್ಲ ಕನಸುಗಳು ನೆರವೇರಲು ಶುರುವಾದಾಗ ಜೀವನ ಹೇಗಿರುತ್ತದೆ? ನಿಮ್ಮ ಜೀವನ ಧನ್ಯವಾಗುತ್ತದೆ. ನಿಮ್ಮ ಸುವರ್ಣ ಜೀವನ ಈಗ ಶುರುವಾಗಲಿದೆ. ಈಗ ನೀವು ಅಳಬೇಕಾದ ಅಗತ್ಯವಿಲ್ಲ. ಈಗ ನೀವು ಯಾರ ಮುಂದೆಯೂ ಕೈ ಜೋಡಿಸುವ ಅಗತ್ಯವಿರುವುದಿಲ್ಲ. ಈಗ ನೀವು ನಾಳೆ ಏನಾಗುತ್ತದೆ ಎಂದು ಯೋಚಿಸುವ ಅಗತ್ಯವಿರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಭಗವಂತನ ಆದೇಶವಿದೆ. ಈಗ ನನ್ನ ಮಕ್ಕಳ ಜೀವನ ಮೊದಲಿನಂತೆ ಇರುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ನಿಮ್ಮನ್ನು ಬದಲಾಯಿಸಿಕೊಳ್ಳಲು ಸಿದ್ಧರಾಗಿರಿ. ಈಗ ಅವರಿಗೆ ಹೊಸ ಯುಗ ಶುರುವಾಗುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಹೇಳುತ್ತೇನೆ, ತುಂಬ ಜನರು ಆರ್ಥಿಕ ತೊಂದರೆಯಲ್ಲಿ ಸಿಲುಕಿದ್ದಾರೆ. ಯಾರು ಸಾಲ ತೀರಿಸಲು ಸಾಧ್ಯವಾಗುತ್ತಿಲ್ಲ. ಯಾರಾದರೂ ಮನೆ ಕಟ್ಟಲು ಯೋಚಿಸುತ್ತಿದ್ದಾರೆ, ಆದರೆ ಹಣವಿಲ್ಲ. ಯಾರಿಗಾದರೂ ತೊಂದರೆ ಇದೆ. ಯಾರಾದರೂ ಓದನ್ನು ಮುಗಿಸಲು ಬಯಸುತ್ತಾರೆ, ಆದರೆ ಫೀಸ್ ಹೆಚ್ಚಾಗಿದೆ. ಅವನ ಫೀಸ್ ಕಟ್ಟಲು ಆಗುತ್ತಿಲ್ಲ. ಆದರೆ ಈಗ ಎಲ್ಲವೂ ಬದಲಾಗಲಿದೆ. ಈಗ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯಲಿದೆ. ಯಾವ ವ್ಯಾಪಾರ ನಿಂತು ಹೋಗಿತ್ತೋ ಅದರಲ್ಲಿ ಇದ್ದಕ್ಕಿದ್ದಂತೆ ಲಾಭವಾಗುತ್ತದೆ. ಯಾವ ನೌಕರಿ ಸಿಗುತ್ತಿರಲಿಲ್ಲವೋ ಅಲ್ಲಿ ನಿಮಗೆ ಅವಕಾಶ ಸಿಗುತ್ತದೆ. ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಈಗ ನಿಮ್ಮ ಕೈಗೆ ಬರುತ್ತದೆ. ಮತ್ತು ಅತಿ ದೊಡ್ಡ ವಿಷಯ, ಯೋಚನೆಗೂ ಮೀರಿದ್ದು ಕೂಡ ನೆರವೇರುತ್ತದೆ. ಅಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಬುಟ್ಟಿ ತುಂಬುತ್ತದೆ. ಕೇವಲ ಹಣದಿಂದ ಮಾತ್ರವಲ್ಲ, ಸಂಬಂಧಗಳಲ್ಲೂ ಕೂಡ ಬದಲಾವಣೆಯಾಗುತ್ತದೆ. ಗಂಡ ಹೆಂಡತಿ ನಡುವೆ ಇದ್ದ ದೂರು ಕೂಡ ಈಗ ಮುಗಿಯಲಿದೆ. ತಾಯಿ ತಂದೆ ಮತ್ತು ಮಕ್ಕಳ ನಡುವೆ ಇದ್ದ ಒತ್ತಡ ಕೂಡ ನಿವಾರಣೆಯಾಗುತ್ತದೆ. ಅಣ್ಣ ತಂಗಿ ಮತ್ತೆ ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಾರೆ. ಕುಟುಂಬದಲ್ಲಿ ಇದ್ದ ಜಗಳ ಕೂಡ ಮುಗಿಯುತ್ತದೆ. ಈಗ ಪ್ರತಿದಿನ ಮನೆಯಲ್ಲಿ ನಗು, ಸಂತೋಷ ಪ್ರತಿಧ್ವನಿಸುತ್ತದೆ. ಈಗ ಪ್ರತಿಯೊಬ್ಬರ ಮುಖದಲ್ಲೂ ನಗು ಇರುತ್ತದೆ. ಇಂದು ಅತಿ ದೊಡ್ಡ ಸಮಸ್ಯೆ ಮನಸ್ಸಿನ ಅಶಾಂತಿ. ಜನರ ಬಳಿ ಹಣವಿದೆ, ಆದರೆ ನಿದ್ರೆ ಇಲ್ಲ. ಜನರ ಬಳಿ ಸಾಧನೆಗಳಿವೆ, ಆದರೆ ತೃಪ್ತಿ ಇಲ್ಲ. ಆದರೆ ಈಗ ಭಗವಂತ ಆಶೀರ್ವಾದದಿಂದ ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. ಈಗ ನೀವು ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತೀರಿ ಮತ್ತು ನೆಮ್ಮದಿಯಿಂದ ಇರುತ್ತೀರಿ. ಈಗ ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆ
ಭಯ ಮತ್ತು ದುಃಖ ಎಲ್ಲವೂ ಹೋಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತದೆ. ಸ್ನೇಹಿತರೆ, ಮನುಷ್ಯ ಸಂತೋಷವಾಗಿರುವಾಗ ಸಮಾಜದಲ್ಲಿ ಅವನ ಗೌರವ ಕೂಡ ಹೆಚ್ಚಾಗುತ್ತದೆ. ಈಗ ನೀವು ಎಲ್ಲಿಗೆ ಹೋದರೂ ಜನರು ನಿಮಗೆ ಗೌರವ ಕೊಡುತ್ತಾರೆ. ನಿಮ್ಮ ದಿನಗಳು ಈಗ ಬದಲಾಗುತ್ತವೆ. ಸಂಬಂಧಿಕರು ನಿಮ್ಮ ಮನೆಗೆ ಬರುತ್ತಾರೆ ಮತ್ತು ನಿಮ್ಮಿಂದ ಸಲಹೆ ಕೇಳುತ್ತಾರೆ. ನಿಮ್ಮ ಮಾತಿಗೆ ಮರ್ಯಾದೆ ಇರುತ್ತದೆ. ಈಗ ನೀವು ಕೇವಲ ನಿಮಗಾಗಿ ಮಾತ್ರವಲ್ಲ, ಬದಲಿಗೆ ಇತರರಿಗೂ ಕೂಡ ಆಸರೆಯಾಗುತ್ತೀರಿ. ಇದು ಪವಾಡದ ಆರಂಭ ಆಗಿದೆ. ಈಗ ಪ್ರತಿದಿನ ನಿಮಗೆ ಅವಕಾಶ ತಂದು ನಿಮ್ಮ ಜೀವನಕ್ಕೆ ಬರುತ್ತದೆ. ಪ್ರತಿಯೊಂದು ಬೆಳಿಗ್ಗೆ ನಿಮಗಾಗಿ ಹೊಸ ಭರವಸೆ ತಂದು ತರುತ್ತದೆ. ಪ್ರತಿಯೊಂದು ಸಂಜೆ ನಿಮ್ಮ ಮುಖದಲ್ಲಿ ನಗು ತರುತ್ತದೆ. ಪ್ರತಿಯೊಂದು ಕ್ಷಣ ನಿಮಗೆ ನೆನಪಿಸುತ್ತದೆ ಭಗವಂತನು ನಿಮ್ಮ ಜೊತೆ ಇದ್ದಾನೆ ಎಂದು. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳೋಣ, ಇಷ್ಟು ದೊಡ್ಡ ಒಳ್ಳೆಯ ಸುದ್ದಿ ಇದ್ದಾಗ ಸಿಹಿ ಹಂಚುವುದು ಅನಿವಾರ್ಯ. ಆದರೆ ಈ ಸಿಹಿ ಕೇವಲ ತಿನ್ನುವುದಕ್ಕೆ ಮಾತ್ರವಲ್ಲ, ಇದು ಸಂತೋಷದ ಸಿಹಿ ಆಗಿದೆ. ಇದು ಭರವಸೆಯ ಸಿಹಿ ಆಗಿದೆ. ಇದು ಆ ಹೊಸ ಜೀವನದ ಸಿಹಿ ಆಗಿದೆ. ಇದರಲ್ಲಿ ಈಗ ಕೇವಲ ಬೆಳಕು ಮಾತ್ರ ಇರುತ್ತದೆ. ಪ್ರತಿ ಮನೆಯಲ್ಲೂ ಸಂತೋಷ ತುಂಬುತ್ತದೆ. ಆದ್ದರಿಂದ 100 ಕಿಲೋ ಸಿಹಿ ಹಂಚಬೇಕು. ಏಕೆಂದರೆ ಪ್ರತಿ ಮನೆಯಲ್ಲಿ ಸಂತೋಷಗಳು ಬರುತ್ತವೆ. ಕಷ್ಟಗಳು ಮುಗಿದು ಹೋದಾಗ ಹೇಗಿರುತ್ತದೆ? ನೀವು ಕರವಟೆ ಬದಲಾಯಿಸಿ ಕಣ್ಣೀರು ಸುರಿಸಿದ ಆ ರಾತ್ರಿಗಳು ಈಗ ಹಿಂದೆ ಹೋಗುತ್ತವೆ. ಜೇಬು ಖಾಲಿ ಇತ್ತು ಮತ್ತು ಮನಸ್ಸಿನಲ್ಲಿ ಭರವಸೆಯು ಮುರಿಯಲು ಶುರುವಾದಾಗ ಆ ದಿನ ಈಗ ಇತಿಹಾಸವಾಗುತ್ತದೆ. ಭಗವಂತನು ಹೇಳುತ್ತಾನೆ, ಈಗ ನನ್ನ ಮಕ್ಕಳು ದುಃಖದಲ್ಲಿ ಅಲ್ಲ, ಬದಲಿಗೆ ಸುಖದಲ್ಲಿ ಇರುತ್ತಾರೆ. ಈಗ ಅವರ ಕಣ್ಣಲ್ಲಿ ದುಃಖದ ಕಣ್ಣೀರು ಇರುವುದಿಲ್ಲ. ಏಕೆಂದರೆ ಬರುವ ನಾಳೆ ಎಲ್ಲವನ್ನು ಬದಲಾಯಿಸಲಿದೆ. ಏಕೆಂದರೆ ಈಗ ನಿನ್ನ ನಾಳೆ ನಿನ್ನ ಕನಸಿಗಿಂತಲೂ ಹೆಚ್ಚು ಸುಂದರವಾಗಿರುತ್ತದೆ. ನೋಡಿ ಸ್ನೇಹಿತರೆ, ನೆನಪಿಸಿಕೊಂಡರೆ ಎಷ್ಟು ಸಲ ನೀನು ನಿನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಸಂಕಟಗಳನ್ನು ಎದುರಿಸಿದ್ದೀಯ. ಆ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಮತ್ತು ನಿನ್ನ ಮೆದುಳಿನಲ್ಲಿ ಏನು ನಡೆಯುತ್ತಿತ್ತು? ಎಂದಾದರೂ ರೋಗವು ನಿನ್ನನ್ನು ಆವರಿಸಿತಾ? ಎಂದಾದರೂ ಸಾಲವು ನಿನ್ನನ್ನು ಒತ್ತಿತಾ? ಎಂದಾದರೂ ಕನಸುಗಳು ಮೋಸ ಮಾಡಿದ್ದವಾ? ಇಲ್ಲವೇ ಜನರು ಹೇಳಿ ನಿನ್ನ ಹೃದಯವನ್ನು ಒಡೆಯುತ್ತಿದ್ದರೆ? ಆದರೆ ಸ್ನೇಹಿತರೆ, ಇದು ಕಲಿಯುಗದ ನಿಯಮವಾಗಿದೆ. ಜನರು ಎಷ್ಟು ದುರ್ಬಲರಾಗಿರುತ್ತಾರೋ ಅವರನ್ನು ಅಷ್ಟೇ ಒತ್ತಲಾಗುತ್ತದೆ. ಹೌದು ಸ್ನೇಹಿತರೆ, ದುರ್ಬಲರಾಗಿರುತ್ತೀರಿ ಎಂದರೆ ಜನರು ನಿಮ್ಮನ್ನು ಒತ್ತುತ್ತಾರೆ ಸ್ನೇಹಿತರೆ. ಆದರೆ ಈಗ ಭಗವಂತನ ಆದೇಶವಿದೆ, ನನ್ನ ಮಗುವಿನ ಸಂಕಟ ಮುಗಿದಿದೆ. ಯಾರ ಭಾಗ್ಯದಲ್ಲಿ ದುಃಖ ಬರೆಯಲ್ಪಟ್ಟಿತೋ ಈಗ ಅದೇ ಭಾಗ್ಯದಲ್ಲಿ ಸುಖ ಬರೆಯಲ್ಪಟ್ಟಿದೆ. ಎಲ್ಲಿ ಕತ್ತಲಿತ್ತೋ ಅಲ್ಲಿ ಈಗ ಬೆಳಕು ಇರುತ್ತದೆ. ಎಲ್ಲಿ ದುಃಖವಿತ್ತೋ ಅಲ್ಲಿ ಈಗ ನಗು ಸಂತೋಷ ಇರುತ್ತದೆ. ಈಗ ನಿನ್ನ ಮನೆಗೆ ಸಂಕಟ ಬರುವುದಿಲ್ಲ. ಈಗ ನಿನ್ನ ಮೇಲೆ ಆ ಹೊರೆ ಇರುವುದಿಲ್ಲ. ಅದು ನಿನ್ನನ್ನು ಹಗಲು ರಾತ್ರಿ ಅಳಿಸಲು ಎಷ್ಟು ಕನಸುಗಳನ್ನು ನೀನು ನಿನ್ನ ಮನಸ್ಸಿನಲ್ಲಿ ಕಟ್ಟಿಕೊಂಡಿರಬಹುದು. ಒಳ್ಳೆಯ ಮನೆ ಇರಲಿ, ಕುಟುಂಬ ಸುಖವಾಗಿರಲಿ, ಮಕ್ಕಳು ನಮ್ಮ ಮುಂದೆ ಹೋಗಲಿ ಮತ್ತು ನೀನು ತಂದೆ ತಾಯಿಯ ಕಣ್ಣಲ್ಲಿ ಹೆಮ್ಮೆಯ ಹೊಳಪನ್ನು ನೋಡು. ನಿನ್ನ ಹೆಸರನ್ನು ಸಮಾಜದಲ್ಲಿ ಗೌರವದಿಂದ ತೆಗೆದುಕೊಳ್ಳಲಾಗುತ್ತದೆ. ಇಂದಿನವರೆಗೆ ಯಾವ ಕನಸುಗಳು ಅಪೂರ್ಣವಾಗಿದ್ದವೋ ಅವು ಕನಸುಗಳು ಕೂಡ ಈಗ ನೆರವೇರಲಿವೆ. ಎಂದಾದರೂ ಪರಿಸ್ಥಿತಿಗಳು ತಡೆದವು, ಎಂದಾದರೂ ಅದೃಷ್ಟವು ಮೋಸ ಮಾಡಿತು. ಆದರೆ ಈಗ ಸಮಯ ಬದಲಾಗಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳೋಣ, ಭಗವಂತನು ತನ್ನ ಕೈಯಿಂದ ನಿನ್ನ ಅದೃಷ್ಟದಲ್ಲಿ ಹೊಸ ಕಥೆಯನ್ನು ಬರೆದಿದ್ದಾನೆ. ಈಗ ಒಂದು ಹೊಸ ಜೀವನ ಮತ್ತು ಒಂದು ಹೊಸ ಉದಯ ಶುರುವಾಗಲಿದೆ. ಈಗ ಆ ಮನೆಯು ಕಟ್ಟಲಾಗುತ್ತದೆ. ಅದು ನಿಮ್ಮ ಅಪೂರ್ಣ ಮನೆಯಾಗಿತ್ತು. ಈಗ ನಿನ್ನ ಶ್ರಮವು ಫಲ ಕೊಡುತ್ತದೆ. ಜೀವನ ಕಾಲದಲ್ಲಿ ನೀನು ಮಾಡುತ್ತಿದ್ದ ಶ್ರಮ. ಈಗ ನಿನ್ನ ಮಕ್ಕಳು ಎತ್ತರಕ್ಕೆ ಹೋಗುತ್ತಾರೆ. ಈಗ ನಿನ್ನ ಸುಸ್ತಾದ ಜೀವನವು ಸಂತೋಷಗಳಿಂದ ಅರಳುತ್ತದೆ. ಮಗನೇ, ಭಗವಂತ ಹೇಳುತ್ತಾನೆ, ಈಗ ನಿನ್ನ ಜೀವನ ಬದಲಾಗಲು ಶುರುವಾಗುತ್ತದೆ. ಈಗ ನೀನು ಪ್ರತಿ ಬೆಳಗ್ಗೆ ಹೊಸ ಉತ್ಸಾಹದೊಂದಿಗೆ, ಹೊಸ ಸಂತೋಷದೊಂದಿಗೆ ಎದ್ದೇಳುತ್ತೀಯ. ಈಗ ನಿನ್ನ ಮುಖದಲ್ಲಿ ನಗು ಇರುತ್ತದೆ, ಮನಸ್ಸಿನಲ್ಲಿ ತೃಪ್ತಿ ಇರುತ್ತದೆ ಮತ್ತು ಕಣ್ಣಲ್ಲಿ ಕನಸಿನ ಹೊಳಪು ಇರುತ್ತದೆ. ಸ್ವಲ್ಪ ಯೋಚಿಸು, ಆ ಬೆಳಿಗ್ಗೆ ಹೇಗಿರುತ್ತದೆ? ಕಣ್ಣು ತೆರೆದ ಕೂಡಲೇ ಮನಸ್ಸು ಶಾಂತವಾಗಿರುತ್ತದೆ. ನಿನ್ನ ಕನಸುಗಳು ಎಲ್ಲವೂ ನೆರವೇರುತ್ತವೆ. ಚಿಂತೆ ಮಾಡಬೇಡ, ಹೆದರಬೇಡ, ಗಾಬರಿಯಾಗಬೇಡ. ಕೇವಲ ಒಂದು ನಂಬಿಕೆ, ನನ್ನ ಭಗವಂತ ನನ್ನ ಜೊತೆ ಇದ್ದಾನೆ. ಈಗ ಎಲ್ಲವೂ ಒಳ್ಳೆಯದಾಗುತ್ತದೆ. ಮಗನೇ, ಈಗ ನೀನು ಕಣ್ಣೀರನ್ನು ಒರೆಸು. ಈಗ ನಿನಗೆ ಯಾರ ಮುಂದೆಯೂ ಕೈ ಜೋಡಿಸುವ ಅಗತ್ಯವಿರುವುದಿಲ್ಲ. ಈಗ ನಿನಗೆ ಯಾರಿಗಾದರೂ ಇದು ಹೇಳುವ ಅಗತ್ಯ ಬರುವುದಿಲ್ಲ, ಸಹಾಯ ಮಾಡಿ, ಆಸರೆಯಾಗಿ ಎಂದು. ಏಕೆಂದರೆ ಭಗವಂತನೇ ನಿನಗೆ ಆಸರೆಯಾಗುತ್ತಾನೆ. ಮನೆಯ ರೇಷನ್, ನಿನ್ನ ಕುಟುಂಬದ ಸುಖ, ನಿನ್ನ ಮಕ್ಕಳ ವಿದ್ಯಾಭ್ಯಾಸ, ನಿನ್ನ ವ್ಯಾಪಾರದ ಪ್ರಗತಿ ಎಲ್ಲವೂ ಭಗವಂತನ ಗ್ಯಾರಂಟಿಯಲ್ಲಿ ಆಗುತ್ತದೆ.
ಇಂದಿನವರೆಗೆ ಚಿಂತೆ ಮಾಡುತ್ತಿದ್ದ ನಾಳೆ ಏನಾಗುತ್ತದೋ ಎಂದು, ನೌಕರಿ ಉಳಿಯುತ್ತದೆಯೋ ಇಲ್ಲವೋ, ಹಣ ಎಲ್ಲಿಂದ ಬರುತ್ತದೆ, ರೋಗ ಗುಣವಾಗುತ್ತದೆಯೋ ಇಲ್ಲವೋ, ಕುಟುಂಬದ ಹೊರೆಯನ್ನು ಹೇಗೆ ಹೊರುತ್ತೇನೆ. ಆದರೆ ಈಗ ಇದೆಲ್ಲ ನೀನು ಯೋಚಿಸುವ ಅಗತ್ಯವಿರುವುದಿಲ್ಲ, ಏಕೆಂದರೆ ಭಗವಂತನು ಆದೇಶ ಕೊಟ್ಟಿದ್ದಾನೆ. ಈಗ ನಿನ್ನ ಮಕ್ಕಳು ನೆಮ್ಮದಿಯಾಗಿ ನಿದ್ರಿಸುತ್ತಾರೆ ಮತ್ತು ಯಾವ ದುಃಖ ತೊಂದರೆ ಇತ್ತೋ ಅದು ಎಲ್ಲ ದುಃಖ ತೊಂದರೆ ಈಗ ದೂರವಾಗುತ್ತದೆ. ಸ್ನೇಹಿತರೆ, ಈಗ ಇವರ ನಾಳೆಯ ಗ್ಯಾರಂಟಿಯನ್ನು ನಾನು ಕೊಡುತ್ತೇನೆ. ಇವರ ಭಾಗ್ಯದ ದಾರ ಈಗ ನನ್ನ ಕೈಯಲ್ಲಿ ಇರುತ್ತದೆ. ಮಗನೇ, ಈಶ್ವರನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಅವರು ಸ್ವತಃ ಹೇಳಿದ್ದಾರೆ, ಈಗ ನನ್ನ ಮಕ್ಕಳ ಜೀವನ ಮೊದಲಿನಂತೆ ಇರುವುದಿಲ್ಲ. ಈಗ ಅವರಿಗೆ ಹೊಸ ಯುಗ ಶುರುವಾಗುತ್ತದೆ. ಈಗ ಅವರ ಕಣ್ಣೀರಿನಿಂದ ಅಲ್ಲ, ನಗುವಿನಿಂದ ತಿರುಗಿಸಲ್ಪಡುತ್ತಾರೆ. ಈಗ ಇವರು ಬಡತನದಿಂದ ಅಲ್ಲ, ಸಮೃದ್ಧಿಯಿಂದ ಗುರುತಿಸಲ್ಪಡುತ್ತಾರೆ. ನೋಡು ಮಗನೇ, ನಿನ್ನ ಮನೆಗೆ ಬಂದು ಅವರು ಹೇಳುತ್ತಾರೆ, ಅಣ್ಣ ನಿನ್ನ ಮುಖ ಬದಲಾಗಿದೆ, ಅಣ್ಣ ನಿನ್ನ ಅದೃಷ್ಟ ಬದಲಾಗಿದೆ, ನಿನ್ನ ಅದೃಷ್ಟ ಹೊಳೆಯುತ್ತಿದೆ, ನಿನ್ನ ಮನೆಯ ವಾತಾವರಣ ಸ್ವರ್ಗದಂತಾಗಿದೆ. ಈಗ ನೀನು ಯಾವುದೇ ಸಮಸ್ಯೆಯಿಂದ ಹಾದು ಹೋದರೆ ಸ್ವತಃ ಭಗವಂತನೇ ದಾರಿ ಮಾಡಿಕೊಡುತ್ತಾನೆ. ನಿನ್ನನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಭಗವಂತ ಈಗ ನಿನ್ನ ಜೊತೆ ಇದ್ದಾನೆ ಮತ್ತು ಭಗವಂತನು ನಿನ್ನ ಜೊತೆ ಇರುವವರೆಗೆ ನಿನಗೆ ಚಿಂತೆ ಮಾಡುವ ಅಗತ್ಯವಿರುವುದಿಲ್ಲ. ಹೌದು ಸ್ನೇಹಿತರೆ, ಭಗವಂತನ ಕೈ ನಿನ್ನ ತಲೆಯ ಮೇಲೆ ಇರುವವರೆಗೆ ನೀನು ನಿನ್ನ ಜೀವನದಲ್ಲಿ ಪ್ರಗತಿ ಮಾಡುತ್ತಲೇ ಇರುತ್ತೀಯ. ಸ್ನೇಹಿತರೆ, ಹೇಳಲು ಬಯಸುತ್ತೇನೆ, ಇಂದಿನ ದಿನ ಸ್ವಲ್ಪ ಸಮಸ್ಯೆಯಿಂದ ಕೂಡಿರುತ್ತದೆ. ಆದರೆ ಈ ಓಡಾಟ ನಿಮಗೆ ಹೊಸ ಯಶಸ್ಸಿನ ಹೊಸ ದಿಕ್ಕನ್ನು ತೋರಿಸುತ್ತದೆ. ಏನಾದರೂ ದೊಡ್ಡದನ್ನು ಮಾಡುವ ಉತ್ಸಾಹ ಇರುತ್ತದೆ. ಆದಾಗ್ಯೂ ಅಪಾಯಕಾರಿ ನಿರ್ಧಾರಗಳನ್ನು ದೂರ ಇಡುವುದು ನಿಮಗೆ ಬುದ್ಧಿವಂತಿಕೆಯಾಗಿರುತ್ತದೆ. ಅಣ್ಣನ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು, ಆದ್ದರಿಂದ ಸಮಯದಲ್ಲೇ ಗಮನ ಕೊಡುವುದು ಉತ್ತಮವಾಗಿರುತ್ತದೆ. ಎಲ್ಲಾದರೂ ಪ್ರಯಾಣ ಕಾರ್ಯಕ್ರಮಕ್ಕೆ ಮಾಡುತ್ತಿದ್ದರೆ ಸರ್ಕಾರಿ ಕಾನೂನುಗಳಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವು ಸಮಸ್ಯೆಯನ್ನು ಹೆಚ್ಚಿಸಬಹುದು. ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಯೋಚಿಸಿ, ಅರ್ಥ ಮಾಡಿಕೊಂಡು, ಪರಿಶೀಲನೆ ಮಾಡಿಕೊಂಡೇ ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತದೆ. ಅದೇ ಸ್ನೇಹಿತರೆ, ನಿಮಗೆ ಇರುವ ಸಮಯ, ನಿಮ್ಮ ದಿನಚರಿಗೆ ಇರುವ ಸಮಯ ಇಂದು ಹೊಸ ಸಂತೋಷಗಳನ್ನು ತರಲಿದೆ. ದೀರ್ಘ ಸಮಯದಿಂದ ಮನೆ, ಪ್ರಾಪರ್ಟಿ ಕೊಳ್ಳುವ ಕನಸು ಇದ್ದರೆ ಅದು ನೆರವೇರುವ ಸಂಕೇತಗಳಿವೆ. ಪ್ರೇಮ ಜೀವನದಲ್ಲೂ ಹೊಸ ಚಲನ ಅನುಭವವಾಗಲಿದೆ ಮತ್ತು ಅವಿವಾಹಿತರಿಗೆ ಯಾವುದೇ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಾಧ್ಯತೆಯೂ ಕೂಡ ಇದೆ. ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲಗಳನ್ನು ನಿರ್ಲಕ್ಷಿಸಬೇಡಿ, ಬದಲಿಗೆ ಶಾಂತ ಮನಸ್ಸಿನಿಂದ ಅದಕ್ಕೆ ಪರಿಹಾರ ಹುಡುಕಿ. ಕುಟುಂಬದ ಜೊತೆ ಕಳೆದ ಸಮಯ ನಿಮಗೆ ಸಾಕಷ್ಟು ನೆಮ್ಮದಿ ಕೊಡುತ್ತದೆ. ಅದೇ ರೀತಿ ಸ್ನೇಹಿತರೆ, ಯಾವುದಾದರೂ ಪ್ರಯಾಣ ಅಥವಾ ಕಾರ್ಯಕ್ರಮದಲ್ಲಿ ಸಮಯದಲ್ಲಿ ನಿಮಗೆ ಅಂತಹ ಮಾಹಿತಿ ಸಿಗಬಹುದು. ಅದು ನಿಮ್ಮ ಭವಿಷ್ಯದಲ್ಲಿ ನಿಮಗೆ ತುಂಬ ಲಾಭದಾಯಕವಾಗುತ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈಗ ನಿಮಗೆ ಸಮಯ ತುಂಬ ಲಾಭದಾಯಕವಾಗಿರುತ್ತದೆ. ನಿಮಗೆ ಮುಂದೆ ಒಳ್ಳೆಯದಾಗಲಿದೆ. ಸ್ನೇಹಿತರೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ನಮ್ಮ ಹೊಸ ಬೆಳಕು ಚಾನಲನ್ನು ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.